ಕಳ್ಳ ಮಾರ್ಗದಿಂದ ಚುನಾವಣೆ ನಡೀತಾ ಇದೆ. ಮೋಸ, ದಗ, ವಂಚನೆ, ಪ್ರಜಾಪ್ರಭುತ್ವ ಖಗೋಲೆ ಗೊತ್ತಿರುತ್ತೆ. ಈ ಕರ್ತವ್ಯನ ಲೋಪ ಮಾಡಿರೋದ್ರಿಂದ, ಕರ್ತವ್ಯನ ಅಡ್ಡಿಪಡಿಸಿರೋದ್ರಿಂದ, ಕರ್ತವ್ಯನ ಮರೆಮಾಚಿರೋದ್ರಿಂದ ಇವ್ರ ಮೇಲೆ ಎಲ್ಲಾ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಕ್ಕೆ ಅವರು ಸಾರ್ವಜನಿಕರಿಗೆ ಹಕ್ಕಿದೆ. ಹಾಗಾಗಿ ಕರ್ತವ್ಯರಿಗೆ ಈ ಕಾನೂನು ಕರ್ತವ್ಯ ಲೋಪ ಮಾಡಿದ್ರ ಬಗ್ಗೆ ಈಗ ಪ್ರೆಸಿಡೆಂಟ್ ಹೇಳಿಕೆಯನ್ನು ಕೊಟ್ಟಿದ್ವಿ, ದಾಖಲೆ ನೀಡಿದ್ದೆ, ಯಾವ ನೋಟಿಸ್ ಕೊಡುವ ಆಗಿಲ್ಲ. ನೀವು ಇವತ್ತು ಆದೇಶ ಕೊಟ್ಟು ನಾಳೆಗೆ ಹಾಕೋದು ಹೇಳೋದು ಅದು ಉತ್ತರ ಸರಿಯಲ್ಲ. ಹಾಗಾಗಿ ನಿಮ್ಮ ವಿರುದ್ಧ ನಾವು ಎಲ್ಲಾ ಅಧಿಕಾರಿಗಳಿಗೆ, ಎಲ್ಲಾ ಚುನಾವಣಾ ಅಧಿಕಾರಿಗಳಿಗೆ, ಎಲ್ಲಾ ಇಲಾಖೆ ಅಧಿಕಾರಿಗೆ ದೂರು ಕೊಡ್ಬೇಕಾದ ಕರ್ತವ್ಯ. ಆಫೀಸ್ ಕಚೇರಿ ಓಪನ್ ಮಾಡಿ ನೋಟಿಸ್ ಫಲಕನ ಹಾಕಿ ಎಲ್ಲಾನು ಪ್ರಕ್ರಿಯೆಯನ್ನ ಮುಗಿಸ್ಬೇಕಾಗಿತ್ತು. ನೀವು ಮುಗಿಸ್ದೆ ಇವತ್ತು ಆದೇಶ ಕೊಟ್ಟಾರೆ, ಇವತ್ತು ಕೂತಿದ್ದೀನಿ, ನಾಳೆಗೆ ಲಾಸ್ಟ್ ಅಂತ ಹೇಳೋದು ಇದು ಚುನಾವಣಾಧಿಕಾರಿಗಳ ಕರ್ತವ್ಯ ಅಲ್ಲ. ಇದು ಹೇಳಿಕೆ ಸರಿ ಇಲ್ಲ. ಹಾಗಾಗಿ ಇದೆಲ್ಲ ಕಾನೂನು ಬಾಹಿರವಾಗಿ ನಡೀತಾ ಇರೋದ್ರಿಂದ ಇದು ಮುಂದೆ ಕಾನೂನು ಹೋರಾಟ ಮಾಡ್ಬೇಕಾಗ್ತದೆ. ನಿಮ್ ವಿರುದ್ಧ ನಾವು ದೂರು ಕೊಡ್ಬೇಕಾಗ್ತದೆ. ನಾವು ಪ್ರತಿ ಪೇಜಿಗೂ ಸರ್ಟಿಫೈ ಮಾಡ್ಕೊಡಿ ಅಂತ ಕೇಳ್ತಾ ಸರಿ ಮಾಡಿ ಈಗ ಪ್ರತಿ ಪೇಜ್ಗೂ ನೀವು ಸರ್ಟಿಫೈ ಮಾಡ್ಕೊಳಕ್ಕಾಗಲ್ವಾ? ಚುನಾವಣಾಧಿಕಾರಿ ಸರ್ಟಿಫೈ ಮಾಡ್ಕೊಳಕ್ಕಾಗಲ್ವಾ? ಆಗಲ್ಲ. ಅವ್ರು ಎಲ್ಲಿ ಮಾಡೋದ್ರಿಂದ ಸುಪ್ರೀಮಾ ಯಾವುದು ಚುನಾವಣಾಧಿಕಾರಿಗಳು ಪೇಜ್ ಮಾತ್ರ ಲೆಕ್ಕ. ನಿಮಗೆ ಚುನಾವಣಾಧಿಕಾರಿಗೆ ಒಳಗಿರೋರೆಲ್ಲ ಲೆಕ್ಕಕ್ಕಿಲ್ಲ. ಸಹಾಯಕ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಈ ಪತ್ರ ಮಾತ್ರ ತೋರಿಸ್ತಾ ಇದೀವಿ. ಯಾವುದೇ ವಿಧವಾದ ಯಾವಾಗ ಹಾಕೋದು? ಚುನಾವಣೆ ಮುಗಿದ್ಮೇಲೆ ಹಾಕ್ತೀರಾ? ಇಲ್ಲ, ಇವತ್ತಿನ ಅರ್ಧ ಗಂಟೆ ಒಳಗೆ ರೆಡಿ ಮಾಡಕ್ಕೆ ಹೇಳಿದ್ರಿ. ಚುನಾವಣೆ ಪ್ರಕ್ರಿಯೆ ಯಾವತ್ತಿಂದ ಶುರುವಾಯಿತು? ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭ ಆಗಿದೆ. ಇವತ್ತಿಂದ ಪ್ರಾರಂಭ. ನಾಮಪತ್ರ ತಗೊಳ್ಳೋದಕ್ಕೆ ಇವತ್ತು ಅವಕಾಶ. ಇವತ್ತು ಮತ್ತೆ ನಾಳೆ 2 ದಿನ ನಾಮಪತ್ರ ಹಾಕೋದಕ್ಕೆ ಅವಕಾಶ ಇದೆ. 2 ದಿನ ಅಷ್ಟೇನಾ? ಮತ್ತೆ 11/4/2026ರಿಂದ 19/4/2026ರವರೆಗೆ ಚುನಾವಣೆ ನಡೆಯುತ್ತೆ. ಆ ಚುನಾವಣಾ ಅವಧಿ ಅದು. ಇದಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಇಲ್ಲಿದೆ. ನಾಮಪತ್ರ ಸಲ್ಲಿಕೆ ಪ್ರಾರಂಭ 11/4/2026 ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 12/4/2026 ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ. ಅಂಗವಿಕಲ ಶಿಕ್ಷಕನನ್ನ ನಾನು ಯಾವುದೇ ಲೋಪದೋಷಗಳನ್ನು ಮಾಡದೇ ಇದ್ದರೂ ಸಹ ಅತಿಕ್ರಮವಾಗಿ ಇವರು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ PK ಕೃಷ್ಣಮೂರ್ತಿನ ಮತದಾರ ಪಟ್ಟಿಯಿಂದ ಯಾಕೆ ತೆಗೆದವರಿಂದ ಒಂದು ಪ್ರಶ್ನೆಯನ್ನು ನಾನು ಹಾಕ್ತೇನೆ. ನಾನು ಚುನಾವಣೆ ನಿಲ್ಲಕ್ಕೆ ಅರ್ಹತೆಯನ್ನು ನಾನು ಹೊಂದಿದ್ದೇನೆ. ಇದು ನಮ್ಮ ಸದಸ್ಯತ್ವದ ಹಣವನ್ನು ನನ್ನ ವೇತನದಲ್ಲಿ ಕಟಾವು ಮಾಡಿದ್ದೀವಿ. 200 ರೂಪಾಯಿ ಹಣವನ್ನು ನನ್ನನ್ನು ಉದ್ದೇಶಪೂರ್ವಕವಾಗಿ ಇವ್ರು ತೆಗೆದವ್ರೆ ಅಂದರೆ ಇವ್ರಿಗೆ ರಾಜಕೀಯ ದುರುದ್ದೇಶದಿಂದ ನನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ನನ್ನ ಮೇಲೆ ಅವ್ರಿಗೆ ತುಂಬ ಭಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡಿಸ್ತಾರೆ. CJ ಕುಮಾರ ತಂಡ ನಿಂತ್ಕೋತದೆ, ಗೆಲ್ತದೆ. ನಿಮ್ಗೆ ನೋಟಿಸ್ ಕೊಟ್ಟಿಲ್ವಾ? ಏನು ಮಾಡಿಲ್ಲ? ಕೊಟ್ಟಿಲ್ಲ. ಇಲ್ಲೇ ನೋಟಿಸ್ ಬೋರ್ಡ್ ಹಾಕಿಲ್ಲವಲ್ಲ ಅಣ್ಣ. ಅಣ್ಣ ಅವ್ರು ಏನೇ ಮಾಡ್ಬೇಕಾದ್ರೆ ನೋಟಿಸ್ ಬೋರ್ಡ್ ಹಾಕ್ಬೇಕಿತ್ತು. ಅಲ್ಲೇ ಹಾಕಿಲ್ವಲ್ಲ. ಅಲ್ಲೇ ಹಾಕಿದ್ರೆ ಮಾತು ಸುಮಾರು ಒಂದು 15 ಜನ ಅಂತ ಅನ್ಕೊಂಡಿದ್ದೀನಿ. ಅದು ಸ್ಪಷ್ಟತೆ ಇಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಇದು ಖಚಿತ. ಕಳ್ಳ ಮಾರ್ಗದಿಂದ ಚುನಾವಣೆ ನಡೆಸಿ ಕಳ್ಳ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಓಪನ್ ಮಾಡಿಕೊಂಡು ಚುನಾವಣೆ ಅಧಿಕಾರ ತಮಗೆ ಬೇಕಾದವ್ರು ಮಾಡಿಕೊಂಡು ಅವರು ಉಡಾಪೆ ಉತ್ತರನ ನಿಮ್ಮ ಪ್ರಶ್ನರ್ಗೆ ನಮ್ಮ ಸಮ್ಮುಖ ಕೊಟ್ಟಿದ್ದಾರೆ. ಅದೆಷ್ಟು ಸಮಂಜಸ ಅಂತ ನಮ್ಮ ಶಿಕ್ಷಕರಿಗೆ ಗೊತ್ತಾಗ್ತದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.